ಆಂಜನೇಯ, ಆಂಜನೇಯ, ಲಂಕಾಪಟ್ಟಣದಲ್ಲಿ ರಾಕ್ಷಸರ ಹಾವಳಿ ಹೆಚ್ಚಾಗಿರುವುದರಿಂದ ಭಯದಿಂದ ಪೂರ್ವ ಪ್ರವೇಶ ಮಾಡು. ಏನು ಭಯ? ಭಯ? ನಾನಾರು? ಅಂಜನಾದೇವಿ ಗರ್ಭ ಸಂಜಾತ, ನನಗೆ ಭಯವೇ? ಭಯ? ಜಗವ ಪಾಲಿಸುತ್ತ ರಾಮ ರಾಮ. ದಶಾಸನ ಪುರವಿಲಂ ಕಾಣೆ ದಶಾಸನ ಪುರವಿಲಂ ಕಾಣೆ ಶ್ರೀರಾಮಚಂದ್ರನ ದಯದೇ ಖಂಡ ದಾನವ ಮಂಡಲೇಂದ್ರನ ಖಂಡ ದಾನವ ಮಂಡಲೇಂದ್ರನ ಖಂಡ ದಾನವ ಮಂಡಲೇಂದ್ರನ ಖಂಡ ದಾನವ ಮಂಡಲೇಂದ್ರನ ಕಾಲ ಕಿ ಧ್ವಜವ ಕಲ್ ಹೋಲಗಳ ಮೇಲೆ ನೆಗೆಯುತ್ತ ಬರುತ್ತಿದೆ. ಕಳಕಿ ಎಳೆಗೆ ಎಲ್ಲಿಗೆ ಬರುತ್ತಿದೆ ನಾಗವಾಣರೆ, ಎಲ್ಲಿಗೆ ಬರುತ್ತಿದೆ ನಾಗವಾಣರೆ ಹವನ ಮಂಡಲ ವನಿತ ಕಂಡೇ ರಾಮಚಂದ್ರ, ನಿನ್ನ ಮಹಿಮೆಯು ಎಷ್ಟು ಅದ್ಭುತವಾದುದು. ಸಮುದ್ರಾಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರ್ವತವನ್ನು ನಾನು ತಿರಸ್ಕರಿಸಿ ಬಂದಿದ್ದು, ನನ್ನನ್ನು ಅಡ್ಡಗಟ್ಟಿದ ನಾಗ ಮಾತೆಯ ಸುರಸೆಯ ಗರ್ಭದಲ್ಲಿ ನನ್ನನ್ನೇ ಹಿಡಿದು, ನನ್ನ ನೆರಳನ್ನೇ ಹಿಡಿದು ನನ್ನನ್ನು ನುಂಗಲು ಬಂದ ಸಿಂಹಿಕಿ ಎಂಬ ಗರ್ಭದೊಳಗೆ ಅತಿ ಸೂಕ್ಷ್ಮ ರೂಪದಿಂದ ಪ್ರವೇಶಿಸಿ ಅವಳ ಉದರಲ್ಲಿ ಬೃಹದಾಕಾರವಾಗಿ ಬೆಳೆದು ಅವಳ ಶರೀರವನ್ನು ಭೇದಿಸಿಕೊಂಡು ಹೊರಕ್ಕೆ ಬಂದಿದ್ದು ಭಕ್ತ ಪರಾಧೀನನಾದ ನಿನ್ನಿಂದಲೇ ಅಲ್ಲವೇ ರಾಘವ? ಹೊರಪಾಯೇ ಮದ ಕಳಸ ಘಾತೆಗ ಸುತ ಗಗನವ ಬೆಳಗಿರೆ
ಫಲಪಾಯೇ ಮದ ಕಳಸ ಘಟೆ ಥಳಥಳಿಸುತ್ತ ಗಗನವ ಬೆಳಗಿರೆ ಸರತಿ ಕೂಡ ಸಾಲ ತ್ರಿಕೂಟ ಏನಿದು? ನಾನು ನಿರಾಯಸವಾಗಿ ಈ ಏನಿದು? ವಿಧ ವಿಧವಾದ ಗೋಪುರಗಳಿಂದಲೂ ಬೇರು ಉಪುರಗಳಿಂದಲೂ ರಾಜಿಸುತ್ತಿರುವ ಈ ಲಂಕಾನಗರು ಎಷ್ಟು ಅದ್ಭುತವಾದುದು! ನಾಗಲೋಕ ಸುರರಿಗೆ ಸಮನ್ವಯ ನಾಗಲೋಕ ಸುರರಿಗೆ ಸಮನ್ವಯ ಅಂಕಜಪ ಹೋಳಿ ಸುರದ ವೈಭವ ಸುಪತಿಗಣ ನಗಮುಗ ಸಂಭವ ಅಂಕಜಪ ಹೋಳಿ ಸುರದ ವೈಭವ ಸುಪತಿಗಣ ನಗಮುಗ ಸಂಭವ ಅಂಕಜ ಗಿರ್ಗಿಣಿ ಅಂಕಿತ ಜನರ ಅಂಕಜ ಗಿರ್ಗಿಣಿ ಅಂಕಿತ ಜನರ ನಾಗಲೋಕ ಸುರರಿಗೆ ಸಮನ್ವಯ ನಾಗಲೋಕ ಸುರರಿಗೆ ಸಮನ್ವಯ ನಿಗೆ ಸೋಜೈತ ನಿಗೆ ಸೋಜೈತ ನಿಗೆ ಸೋಜೈತೆ ಲಂಕಾಪುರ ವೈಭವ ಏನಿ ಪ್ರಭವ ಲಂಕಾಪುರ ವೈಭವ ಏನಿ ಪ್ರಭವ ಲಂಕಾಪುರ ವೈಭವ ಶಂಕರದವ ಶಂಕರದವ ಇದರವ ಜಯರವಣ ಶಂಕರದವ ಇದರವ ಜಯರವಣ ಲಂಕಾಪುರ ವೈಭವ ಏನಿ ಪ್ರಭವ ಲಂಕಾಪುರ ವೈಭವ ವೈಭವ ವೈಭವ. ಏನಿದು? ನಾನು ನಿರಾಸವಾಗಿ ಈ ಪುರ ಪ್ರವೇಶ ಮಾಡೋಣವೆಂದರೆ ಈ ಕೋಟೆಯ ಬಾಗಿಲಲ್ಲಿ ಪರ್ವತಾಕಾರದ ರಾಕ್ಷಸಿಯು ಮಲಗಿರುವಳು. ನಾನು ಈಕೆಯನ್ನು ಎಚ್ಚರಿಸದೆ ಹೋದರೆ ಕಳ್ಳನಂತೆ ಹೋಗುವುದು ಸರಿಯಿಲ್ಲ. ಆದ್ದರಿಂದ ಈಕೆಯನ್ನು ಎಚ್ಚರಿಸಿ ಇಲ್ಲಿನ ವಿದ್ಯಮಾನವನ್ನು ತಿಳಿದು ಮುಂದಕ್ಕೆ ಹೋಗುವೆನು. ನನ್ನನ್ನು ಅಚ್ಚರಿಗೊಳಿಸಿದ ಪಾಪಿಗಳು ಯಾರಾಗಿರಬಹುದು? ಯಾರೋ ಯಾರಲ್ಲ ಕೊಳ್ಳ, ಯಾರೋ ಯಾರಲ್ಲ ಕೊಳ್ಳ, ಈ ರೀತಿ ಹೋಗುವ ಪುರ ಸೊಳಕ್ಕೆ. ಯಾರೋ ಯಾರಲ್ಲ ಕೊಳ್ಳ, ಯಾರೋ ಯಾರಲ್ಲ ಕೊಳ್ಳ, ಈ ರೀತಿ ಹೋಗುವ ಪುರ ಸೊಳಕ್ಕೆ. ಯಾರೋ ಯಾರಲ್ಲ ಕೊಳ್ಳ, ಯಾರೋ ಯಾರಲ್ಲ ಕೊಳ್ಳ, ಈ ರೀತಿ ಹೋಗುವ ಪುರ ಸೊಳಕ್ಕೆ.
ಲಂಕಿಣಿ ನಾನು ಬಿಂಕದಿಂದ ಕಾದಿರುವೆ ಶಂಕೆ ಇಲ್ಲದೆ. ಲಂಕಾ ನಗರದ ಲಂಕಿಣಿ ನಾನು ಬಿಂಕದಿಂದ ಕಾದಿರುವೆ ಶಂಕೆ ಇಲ್ಲದೆ. ನನ್ನನ್ನು ಎಚ್ಚರಗೊಳಿಸಿದ ಪಾಪಿಗಳು ಯಾರಾಗಿರಬಹುದು? ಎಲೆಲವೋ ಅವಿವೇಕಿಯಾದ ಕೋತಿಯೇ, ಯಾರು ನೀನು? ನಾನಿರುವುದನ್ನು ಲೆಕ್ಕಿಸದೆ ಹಾಗೆ ನುಗ್ಗುತ್ತಿರುವೆಯಾ? ನೀನು ಯಾವ ಮಹನೀಯರೆಂದು ಲೆಕ್ಕಿಸಬೇಕೆ ನಿನ್ನ? ಎಲ್ಲವೋ ಭ್ರಷ್ಟಕೋಳಗ ಮನಸ್ಸಿಗೆ ಬಂದಂತೆ ಹರಡುತ್ತಿರುವೆಯಾ? ನಾನು ಯಾರೆಂದು ಹರಿತೆಯ? ನನಗೆ ಗೊತ್ತಿಲ್ಲವಲ್ಲ. ನೀನು ಯಾರೆಂದು ಹೇಳೇ ಬಿಡು, ನಾನು ಕೇಳಿಯೇ ಮುಂದಕ್ಕೆ ಹೋಗುತ್ತೇನೆ. ಅರ್ಧರಾತ್ರಿ ಅರ್ಧರಾತ್ರಿ ವೇಳೆಯಲ್ಲಿ ಅರ್ಧರಾತ್ರಿ ವೇಳೆಯಲ್ಲಿ ಅಲ್ಲ ಕಾಣ ನಾನು ಹುಲ್ಲದೇನು ನಿಲ್ಲದೇನು ಅಲ್ಲ ಕಾಣ ನಾನು ಹುಲ್ಲದೇನು ಎಲ್ಲೇ ರಕ್ತತಿದೆ ಅದ ಮಳೆ ಎಲ್ಲೇ ರಕ್ತತಿದೆ. ಹನುಮನೇನೋ ಆದೊಡೇನೋ ಕಣ್ಣ ಮೂರು ಉಂಟೆ ನಿನಗೆ. ಹನುಮನೇನೋ ಆದೊಡೇನೋ ಕಣ್ಣ ಮೂರು ಉಂಟೆ ನಿನಗೆ. ನಿನ್ನ ತಿನ್ನುವ ಬಾರಿ ನಾನು, ನಿನ್ನ ತಿನ್ನುವ ಬಾರಿ ನಾನು, ನಿನ್ನ ಕೊಡಗ ನಿನ್ನ ಕೊಲ್ಲುವೆ. ಯಾರ ಲೋಕವಿಯೇ ಬಂದಿಹೆ ಯಾರ ಲೋಕವಿಯೇ. ನನ್ನುವ ಮಾರಿ ನೀನಾದೊಡೆ ನನ್ನುವ ಮಾರಿ ನೀನಾದೊಡೆ ನಿನಗೆ ಬಂದು ಮುಚ್ಚುಸುವನು ಅದ ಮಳೆ ನಿಲ್ಲೇ. ರಾಕ್ಷಸಿ ಏನು ಹೇಳಿದೆ? ಹನುಮಂತ ನೀನಾದರೆ ಕಣ್ಣು ಮೂರುಂಟೆ ಎಂದು ಹೇಳಿಯಲ್ಲ. ಇದೋ ನೋಡು, ದೈವ ನಿರ್ಮಿತವಾದ ಈ ಎರಡು ನೇತ್ರಗಳು ನಿಮ್ಮ ರಾಕ್ಷಸ ಕುಲಕ್ಕೆ ಮೃತ್ಯು ಸ್ವರೂಪವಾದ ಕಣ್ಣು. ಇನ್ನೊಂದು ಕಣ್ಣು ನೋಡಿದೆಯಾ? ಎಲ್ಲವೋ ಕೊಡಗ, ನಾನು ಯಾರೆಂಬುದನ್ನು ತಿಳಿಯದೆ ತಲೆಯಲ್ಲಾಟುತ್ತಿರುವೆಯೋ? ಓಹೋ, ಮರೆತಿದ್ದೇನೆ ಅಮ್ಮ. ನೀನು ಯಾರು? ನೀನು ಯಾರೆಂಬುದು ಹೇಳಿಬಿಡು. ನಾನು ತ್ರಿಲೋಕ ವಿಖ್ಯಾತಿ ಪರಿಕ್ರಮೆ ಬಲಿಶಾಲಿಯಾದ ಆ ರಾವಣ ಸಾರ್ವಭೌಮನಿಂದ ಈ ಪುರದ ರಕ್ಷಣೆಗಾಗಿ ನೇಮಿಸಲ್ಪಟ್ಟಿರುವ ಈ ಲಂಕಿಣಿಯನ್ನು ಅಷ್ಟೊಂದು ಉದಾಸೀನತೆಯಿಂದ ಮಾತನಾಡುತ್ತಿರುವ ನಿನ್ನ ನಾಲಿಗೆಯನ್ನು ಸೀಳಿ ರಕ್ತಪಾನ ಮಾಡಿಬಿಡುವೆನು. ಓಹೋ, ಲಂಕಿಣಿಯೋ ಕಿಣಿಕಿಣಿಯೋ? ಓಹೋಹೋ, ಏನು ಹಡಕವಾದ ಏನು ಹಡಕವಾದ ಹೆಣ್ಣೆ ನೀನು. ಏನೆಂದು ಹೇಳ ನಿನ್ನ ಬೆಡಗನ್ನು. ಸಾಕು ಸಾಕು ಸಾಕು, ಬಾಯಿ ಮುಚ್ಚು. ಹೆಚ್ಚಿಗೆ ಹರಡಿದರೆ ಯಮಪುರದ ಮಾರ್ಗವನ್ನೇ ಹುಡುಕಬೇಕಾಯಿತು. ಹೆಚ್ಚರ ಎಲ್ಲವೋ ಕಪಿಯೇ, ಹರಿಹರ ಬ್ರಹ್ಮಾದಿಗಳಿಂದಲೂ ಪ್ರವೇಶಿಸಲು ಅಸಾಧ್ಯವಾದ ಈ ಲಂಕಾ ನಗರವನ್ನ ಕೇವಲ ಮರ್ಕಟನಾದ ನಿನ್ನಿಂದ ಸಾಧ್ಯವೇನೋ? ಹರಿಹರ ಬ್ರಹ್ಮಾದಿಗಳನ್ನು ಹಿಡಿದು ಹೊರಟು ಹೋಗು. ಹರಿಹರ ಬ್ರಹ್ಮಾದಿಗಳಿಗೆ ಅಸಾಧ್ಯವಾಗಿರಬಹುದು, ಆದರೆ ಈ ಮೂರ್ತಿಗೆ ಯಾವುದೂ ಸಾಧ್ಯವಲ್ಲ. ಅದಿರಲಿ ಅಮ್ಮ, ನೀನು ಯಾರೋ?
ನಾನು ಕೇವಲ ಮರ್ಕಟ ಕಾಡುಗಳಲ್ಲಿ ವಾಸ ಮಾಡತಕ್ಕವನು. ಆದರೆ ಈ ಲಂಕಾನಗರವನ್ನು ಎಲ್ಲಿಯೂ ನೋಡಿದವನಲ್ಲ. ಆದ್ದರಿಂದ ಈ ಪಟ್ಟಣದ ಒಳಗೆ ಹೋಗಿ ಚೆನ್ನಾಗಿ ನೋಡಿಕೊಂಡು ಬರುವೆನು. ನನ್ನನ್ನು ತಡೆಯಬೇಡ, ದಾರಿ ಬಿಡು. ಪಡಚಿ ಹೇಳಿ ಪಡಾಯಿ ಮಾಡಿ ನಗರಕ್ಕೆ ಹೋಗುವುದೆಂತೆಂದು ಪಡಚಿ ಹೇಳಿ ಪಡಾಯಿ ಮಾಡಿ ನಗರಕ್ಕೆ ಹೋಗುವುದೆಂತೆಂದು ಹೊಡೆದ ನಿನ್ನ ಒಡೆಯದೆ ಮುನ್ನ ತಡೆಯಲಿ ದುರುಳನವರೆಗೂ ಬರಬೇಕು ಇರಲೇ ಸಾಕು ಮಂಗಾಟ ದುರುಳನವರೆಗೂ ಬರಬೇಕು ಇರಲೇ ಸಾಕು ಮಂಗಾಟ ಹಲ್ಲುವೆನ ಪೂಜೆ ಒಡೆಯುವೆನ ಹೊಡೆಯುವೆನೆ ಒಡೆಯುವೆನ ಹೊಡೆಯುವೆನೆ ಒಡೆಯುವೆನ ಹೊಡೆಯುವೆನೆ. ಎಲ್ಲವೋ ಕೋಡಗ, ಈಗಲೂ ನಿನಗೆ ಪ್ರಾಣದಾನ ಮಾಡಿರೇನು? ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ಓಹೋ ಓಹೋ, ಇವಳ ಹರಟೆಯು ಪ್ರಬಲವಾಯಿತು. ಶ್ರೀಹತ್ಯೆ ಮಾಡಬಾರದೆಂದು ಇದುವರೆಗೂ ಸುಮ್ಮನೆ ಇದ್ದುದಕ್ಕಾಗಿ ನನಗೇ ಪ್ರಾಣದಾನ ಮಾಡುವಳಂತೆ. ಶ್ರೀರಾಮನ ಕಾರ್ಯಕ್ಕೆ ಕಂಟಕಳದ ಶಿಕೆಯನ್ನು ಸಂಹರಿಸಿದರು ಪಾಪ ಎನಿಸಲಾರದು. ಎಲೈ ರಾಕ್ಷಸೆ, ಏನು ಹೇಳಿದೆ? ನನಗೆ ಪ್ರಾಣದಾನ ಮಾಡಿದ ಈ ಕ್ಷಣದಲ್ಲಿ ನಿನ್ನ ಯಮಪುರಕ್ಕೆ ಕಳಿಸುವೆ. ಹಾಗಾದರೆ ಈ ಮುಷ್ಟಿಯಿಂದ 3 ಪ್ರಹಾರಗಳನ್ನು ಕೊಡುವೆನು, ಅದನ್ನು ತಡೆದುಕೊ ನೋಡೋಣ. ಸಿದ್ಧನಾಗ. ಜೈ ಚಾಮುಂಡೇಶ್ವರಿ. ಜೈ ಜೈ ರವೀರ ಸಮರ್ಥ. ಅರೆ ಈಗಲೂ ಬದುಕಿರುವುದಲ್ಲ ಕೋಡಗ, ಈಗಲೇ ಸಮುದ್ರಕ್ಕೆ ಎಸೆದು ಬಂದು ಬಿಡುವೆನು. ಜೈ ಚಾಮುಂಡೇಶ್ವರಿ. ಜೈ ಜೈ ರವೀರ ಸಮರ್ಥ. ಈಗಲೂ ಬದುಕಿರುವುದಲ್ಲ ಕೋಡಗ, ಈಗ 3ನೇ ಪ್ರಹಾರವನ್ನು ಕೊಡುವೆನು, ಅದನ್ನು ತಡೆದುಕೊಂಡು ನೋಡೋಣ. ಈಗಲೇ ಸಮುದ್ರಕ್ಕೆ ಎಸೆದು ಬಂದು ಬಿಡುವೆನು. ಜೈ ಜೈ ರವೀರ ಸಮರ್ಥ. ಎಲೈ ರಾಕ್ಷಸೆ, ಈಗ ನನ್ನ ಸರದಿ ಕುಳಿತುಕೋ. ಜೈ ಜೈ. ಮಹಾನುಭಾವನಾದ ವಾನರೇಂದ್ರನೇ, ನನ್ನನ್ನು ಕ್ಷಮಿಸು. ಬ್ರಹ್ಮಶಾಪವೆಂದಿಗೆ ಫಲಿಸಿತು. ವಾನರ ವೀರನಿಂದ ಸೋಲಿಸಲ್ಪಟ್ಟು ಅಲ್ಲಿಂದ ಮೊದಲುಗೊಂಡು ದಶಕಂಠ ರಾವಣನ ಪರಾಜಯವು ಶ್ರೀರಾಮಚಂದ್ರನಿಗೆ ಅವಿದ್ಯೆ ಉಂಟಾಗಿ ರಾಮನ ಬಾಣದಿಂದ ರಾಕ್ಷಸರ ಕುಲವು ಧ್ವಂಸವಾಗುವುದು. ನೀನಿನ್ನು ನಿನ್ನ ಇಷ್ಟಾನುಸಾರ ಹೋಗಬಹುದು. ನಿನ್ನ ಮಾತು ಸಫಲವಾಗಬೇಕೆಂಬುದೇ ನನ್ನ ಬಯಕೆ. ಜೈ ಜೈ ರವೀರ ಸಮರ್ಥ. ಸೀತೆಯು ಕಾಣುವ ಯಾವುದೋ ಸೀತೆಯು ಕಾಣುವ
ಪಟ್ಟಣನಲ್ಲವ ಮುಳುಗಿದೆ ನಲ್ಲವೇ ಸಿದ್ದರಾಘವ ಮನೆ ರಚಿಸಿದನು ರಾಮನ ಕಾಂತೆಯೋ ಕಿಮುಖ ಶಾಂತೆಯೋ ನೋಡಲು ನೆರೆ ಹರೆಗೆ ಸೀತೆಯು ಕಾಣುವ ರೀತಿಯು ಮಾತೆಯ ಪಾದವ ನಾನು ಸೀತೆಯು ಕಾಣುವ ಏನಿದು ನಾನು ಹುಡುಕುತ್ತಾ ಈ ನೇಚನ ಶೈನಾಗ್ರಹಕ್ಕೆ ಬಂದಂತೆ ತೋರುತ್ತದಲ್ಲ. ಈ ಶೈನಾಗ್ರಹದಲ್ಲಿ ಸಾವಿರಾರು ಜನ ಸ್ತ್ರೀಯರು ಮಧುಪಾನ ಮತ್ತರಾಗಿ ಮಲಗಿರುವರು, ತಮ್ಮ ಮೈಯನ್ನು ತಾವೇ ಮರೆತು ಮಲಗಿರುವರು. ಇವರ ಕೆಲವರು ಈ ದ್ರೋಣನ ಬಲಾತ್ಕಾರದಿಂದ ಎಳೆದು ತಂದವರಾಗಿಯೂ, ಇನ್ನೂ ಕೆಲವರು ಈ ನೀಚನ వచ్చేసి హసీన దగ్గర ನೀಚನ ಅಧಿಕಾರ ದರ್ಪಗಳಿಗೆ ಮೆಚ್ಚಿ ಬಂದವರಾಗಿಯೂ, ಮತ್ತೆ ಕೆಲವರು ಈ ಧ್ರುವನ ಬಲಾತ್ಕಾರದಿಂದ ಎಳೆದು ತಂದವರಾಗಿಯೂ ಕಾಣುತ್ತಿರುವುದು. ಶಯನಾಗೃಹದಲ್ಲಿ ಸ್ತ್ರೀ ಪುರುಷರು ಮಲಗಿರುವುದನ್ನು ಪರಪುರುಷರು ನೋಡಬಾರದೆಂದು ಹಾರೋಗ್ತಿರುವುದು. ಪ್ರತ್ಯಕ್ಷವಾಗಿ ನೋಡಿದರೂ ಪ್ರಾಮಾಣಿಸಿ ನೋಡಬೇಕೆಂಬುದು ಹಾರೋಗ್ತಿರುವುದು. ಏನು ಮಾಡಲಿ, ಎಲ್ಲಿಯೂ ಜಾನಕಿ ಇಲ್ಲವಲ್ಲ. ಮೋಸಗಾರ ಜನಕನು ಧರ್ಮ ಕೇಂದ್ರನ ಜನಕನು ದಾರದಲ್ಲಿ ಧರ್ಮ ಕೇಂದ್ರನ ಧರಗೆ ಮರುಳೋ ತನಗೆ ಮರುಳೋ ಮೋಸವ ರಾಮ ಅಯ್ಯೋ ರಾಮಚಂದ್ರ, ಈ ಪಾಪವನ್ನು ನನ್ನ ಕಣ್ಣಿನಿಂದ ಹೇಗೆ ನೋಡಲಿ ದೇವ? ಪತಿವ್ರತೆ ಶಿರೋಮಣಿಯ ಜಾನಕಿಯು ಈ ನೀಚನ ವಶನಾಗಬಹುದೇ? ಈ ಕೃತ್ಯವನ್ನು ನನ್ನ ಕಣ್ಣಿನಿಂದ ಹೇಗೆ ನೋಡಲಿ ದೇವ? ರಾಮ ಶ್ರೀರಾಮಚಂದ್ರ, ಮಾಡುವುದೇನು? ಈ ನೀಚನ ಮನೆಗೆ ನಿದ್ರಿಸುತ್ತಿರುವಾಗಲೇ ಸಂಹರಿಸಿಬಿಡಲೇ. ನಾನು ದುಡುಕಿ ಎಂತಹ ಅನರ್ಥವನ್ನುಂಟು ಮಾಡುತ್ತಿದ್ದೆನು. ಶತ್ರು ಮನೆಗೆ ನಿದ್ರಿಸುತ್ತಿರುವಾಗ ಸಂಹರಿಸುವುದು ಶುದ್ಧ ಹೇಳಿತನ. ಪ್ರತ್ಯಕ್ಷವಾದರೂ ಪ್ರಾಮಾಣಿಸಿ ನೋಡಬೇಕೆಂಬುದು ಹರಗುತ್ತಿರುವುದು. ಶ್ರೀರಾಮಚಂದ್ರನು ಜಾನಕಿಯಲ್ಲಿ ಕೆಲವು ಕುರುಹುಗಳನ್ನು ಹೇಳಿರುವನು, ಅವುಗಳನ್ನು ಪರೀಕ್ಷಿಸಿ ನೋಡುವೆನು. ಓಹೋ, ಈಕೆಯು ಸೀತಾಮಾತೆ ಅಲ್ಲ. ಛೇ, ಈಕೆ ಸೀತಾಮಾತೆ ಅಲ್ಲ. ಪದ್ಮರೇಖೆಗಳಿಲ್ಲ ಪಾದಗಳಲ್ಲಿ ಎಡವಸ್ತ್ರ ತೋರುತ್ತಿದೆ ಹೇಳಿದೆ ಹಿಂದೆ. ಅಚ್ಚುತನ ಸತಿಹಿವಳಲ್ಲ ಮಾತಲ್ಲ
ಹರಸಿ ನೋಡು. ಶ್ರೀರಾಮಚಂದ್ರನು ಶ್ರೀರಾಮಚಂದ್ರನು ಲೋಕ ಮಾತೆಯಾದ ಜನಕಸಭೆಯಲ್ಲಿ ಕೆಲವು ಕುರುಗಳನ್ನು ಹೇಳಿರೋನು. ಲೋಕ ಮಾತೆಯಾದ ಜನಕಸಭೆಯಲ್ಲಿ ಕೆಲವು ಕುರುಗಳನ್ನು ಹೇಳಿರುವನು. ಅವುಗಳನ್ನು ಪರೀಕ್ಷಿಸಿ ನೋಡುವೆನು. ಓಹೋ, ಈಕೆ ಸೀತಾಮಾತೆ ಅಲ್ಲ, ದಶಕಂಠನ ಪತ್ನಿ ಮಂಡೋದರ ಇರಬಹುದು. ಶ್ರೀರಾಮಚಂದ್ರನು ಸೀತಾಮಾತೆಯ ಪದಕಮಲದಲ್ಲಿ ಪದ್ಮರೇಖೆ ಇರುವುದೆಂದು ಹೇಳಿದನು. ಈಕೆಯ ಪಾದಕಮಲದಲ್ಲಿ ಕಾಕಾರೇಖೆ ಇರುವುದು. ಇಲ್ಲಿಯೂ ಸೀತಾಮಾತೆ ಇಲ್ಲದ ಮೇಲೆ ಎಲ್ಲಿ ಹುಡುಕಲಿ? ಮನೋಜ ತರಗತಿಗನ ಪಮ್ಮವೈ ಸಮಾಚಾರಗಳ ಬಾದಿಪ ಮನೋಜ ತರಗತಿಗನ ಪಮ್ಮವೈ ನನ್ನ ಕೇತು ನಿನ್ನ ಸಮಜಾಪದಾರಿಯಾತಿ ಮುನ್ನ ನನ್ನ ಕೇತು ನಿನ್ನ ಸಮಜಾಪದಾರಿಯಾತಿ ಮುನ್ನ ಬಂದರು ಹರಿಗ ಒಂದರು ನಿಮಿಷ ಹಾಕಿದಾಗ್ರಿ ಮನೋಜ ತರಗತಿಗನ ಪಮ್ಮವೈ ರೈತ ಸಮಾಚಾರಗಳ ಬಾದಿಪ ರೈತ ಸಮಾಚಾರಗಳ ಬಾದಿಪ ಅನೇಕ ತರಗತಿಗನ ಪಮ್ಮವೈ ನನ್ನ ಕೇತು ನಿನ್ನ ಸಮಜಾಪಗಾರಿಯಾತಿ ಮುನ್ನ ನನ್ನ ಕೇತು ನಿನ್ನ ಸಮಜಾಪಗಾರಿಯಾತಿ ಮುನ್ನ ಹನ್ನೆರಡು ಹರಿಷ ಒಂದರು ನಿಮಿಷ ಹನ್ನೆರಡು ಹರಿಷ ಒಂದರು ನಿಮಿಷ ಅದರ ಮದರ ಸುಖವೇನಿಸಲಿವೆ ಅದರ ಮದರ ಸುಖವೇನಿಸಲಿವೆ ಮನೋಜ ತರಗತಿಗನ ಪಮ್ಮವೈ ರೈತ ಸಮಾಚಾರಗಳ ಬಾದಿಪ ರೈತ ಸಮಾಚಾರಗಳ ಬಾದಿಪ ಮನೋಜ ತರಗತಿಗನ ಪಮ್ಮವೈ ರಾಷ್ಟ್ರಾಂಗಣೆ ನಾನಾಯುಧಗಳನ್ನು ಏರ್ಪಡಿಸಿ ಬೇರೆ ಸಂಧಾನಗಳ ಮೇಲೆ ಆ ಜಾನಕಿಯನ್ನು ರಾಷ್ಟ್ರವನ್ನು ನನ್ನ ಕಡೆಗೆ ತಿರುಗಿಸಂತೆ ಹೇಳಿದರು. ಅವರೆಲ್ಲರೂ ನನ್ನ ಕಾರ್ಯಗಳಲ್ಲಿ ನಿರತರಾಗಿರುವರು. ಮಧುರ ವಾಕ್ಯಗಳಿಂದ ಆ ಜಾನಕಿಯನ್ನು ಮಾತನಾಡಿಸುವೆನು. ಹಾ ರಾಮಚಂದ್ರ, ಈ ದುರುಳನಾದ ರಾವಣನು ನನ್ನನ್ನು ಅಪಹರಿಸಿರುವುದು ನಿನಗೆ ತಿಳಿದಿಲ್ಲವೇ ಸ್ವಾಮಿ? ನನ್ನ ಮೊರೆಯು ನಿನಗೆ ಕೇಳಿಸುತ್ತಿಲ್ಲವೇ ಸ್ವಾಮಿ? ಇನ್ನು ಎಷ್ಟು ದಿನಗಳ ಕಾಲ ಈತನ ಬಂಧನವಾಸಿಯಾಗಿರಬೇಕು ಸ್ವಾಮಿ, ಬಂಧನವಾಸಿಯಾಗಿರಬೇಕು. जय भारत, जय भारत. ಮುದ್ದಾಡುವೆ ಬಾ ಮೋಹಿನಿ ಮುದ್ದ ಪುಜಗಳ ನಜನೆ ಮುದ್ದಾಡುವೆ ಬಾ ಮೋಹಿನಿ ಮುದ್ದಾಡುವೆ ಬಾ ಮೋಹಿನಿ ಮುದ್ದ ಪುಜಗಳ ನಯ ಮುದ್ದಾಡುವೆ ಬಾ ಮೋಹಿನಿ ಸೊಗಸಿನ ಕಣೆ ಬಾಜೆ ನಾಮನೆ ಸೊಗಸಿನ ಕಣೆ ಬಾಜೆ ನಾಮನೆ ಸೊಗಸಿನ ಕಣೆ ಬಾಜೆ ನಾಮನೆ
ಸೊಗಸಿನ ಕಂಡೆ ಸೊಬಗಿನ ಮಣೆ ಸೊಗಸಿನ ಕಂಡೆ ಸೊಬಗಿನ ಮಣೆ ಮುತ್ತಾಡುವೆ ಬಾ ಮೋಹಿನಿ ಮುತ್ತಂಬುಜಗಳ ನಯನ ಮುತ್ತಾಡುವೆ ಬಾ ಮೋಹಿನಿ ಮುದದಿ ಬಾರೆ ಮುಖವ ತೋರೆ 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 ದರೆಯೋ ಅಡೆಯೋ ಬರೆಯೋ ನಿಂತೋ ಬಹು ವಿಧಾಗಳು ಬಿಡವೇತಕ್ಕೆ ಲೇಖನವಿಗಳೆಂದು ಗುಣಾಕರು ಬಿಡಲೇಖನವಿಗಳೆಂದು ಗುಣಾಕರೆ ಮುದ್ದಾಡುವೆ ಬಾ ಮೋಹಿನಿ ಮುತ್ತಂಬುಜಗಳ ನಯನೆ ತಾಡುವೆ ಬಾ ಮೋಹಿನಿ ಸುಂದರಿ ಸುಂದರಿ ಈ ಅನಮಾನದಿಂದ ಫಲವಿಲ್ಲ. ಹಾ ರಾಮಚಂದ್ರ, ಈ ದುರುಳನ ದುರಾಲಾಪನೆಗಳನ್ನು ನನಗೆ ಕೇಳಲಾಗುತ್ತಿಲ್ಲವೇ? ಸೀತಾ ಚಿಲಕನ ತೆರೆದಿಂದೇತಕ್ಕೆ ಚಿಲಕನ ತೆರೆದಿಂದೇತಕ್ಕೆ ಮನಬಂದಂತೆ ಬಗಳು ತೀರ್ಪೆಯ ದುರುಳ ವೀರ ರಾಘವಾಂಗ ನೆನೆಸಿರ್ಪ ವೀರ ರಾಘವಾಂಗ ನೆನೆಸಿರ್ಪ ವೀರ ರಾಘವಾಂಗ ನೆನೆಸಿರ್ಪ ಮನವು ಚಲಿಸುವುದೇನೋ ಪಾಪಾತ್ಮ ಪಾಪಿ, ಇಂತಹ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಆಗುತ್ತಿಲ್ಲ ರಾವಣೆ. ಈಗಲಾದರೂ ನನ್ನ ಮಾತನ್ನು ಕೇಳಿ ನನ್ನ ಸ್ವಾಮಿಗೆ ಒಪ್ಪಿಸಿ ಮಾಡುವುದನ್ನು ಕಲಿ. ಈ ಸುಂದರದ ಫಲವನ್ನು ನಾನು ಹತ್ತಿರವಾಗಿ ತೋರುತ್ತಿರುವುದು ಎಲ್ಲ ಮೇಲೆ ಇನ್ನು ನೀನು ಆ ರಾಮನ ಅಂಬಲವನ್ನು ಬಿಡಲಿಲ್ಲವೇ? ಕಾಂತಾಮಣಿಗಳು ಕಾಮನರಿಗೆ ನೀಳಂತು ಬಂದಿದೆ ಕಾಂತಾಮಣಿಗಳು ಕಾಮನರಿಗೆ ನೀಳಂತು ಬಂದಿದೆ ಪ್ರಿಯಂಗದೆಯು ಕಾಣಿನ ಭುಜಗವೇನಿಗೆ ಕಾತಿಯೇ ಪ್ರಿಯಂಗದೆಯು ಕಾಣಿನ ಭುಜಗವೇನಿಗೆ ಕಾತಿಯೇ ಮನಕ್ಕೆ ಬಾರ ಅಜಯ ಮನಕ್ಕೆ ಬಾರನ ಗಜವೆಲೆ ಫಲೋಚನ ಭುಜಗರ ಗಮನಿಯಳ್ಳಂತು ಬಂದಿದೆ ಕಾಂತಾಮಣಿಗಳು ಕಾಮನರಿಗೆ ಬಂದಿದೆ ತ್ರಿಗಂಗದೊಳ್ಳು ಕಾಣೆನ ಭುಜಗವೇನಿಗೆ ಕಾಟಿಯೇ ಗಗವೆನಿ ಫಲೋಚನ ಭುಜಗರ ಗಮನಿಯಂತೋನ ಬಂದಿದೆ ಕಾಂತಾಮಣಿಗಳು ಕಾಮನರಿಗೆ ಬಂದಿದೆ. ಜನಪದವನ್ನು
ಜೊತೆಯದರಿತೆ ಅರಿದರಿತು ಜೊತೆಯದರಿತೆ ಒಳಗೆ ಬಂದ ನಾದನನೆ ಗುಣಾನೇ ಕ್ರಾಂತಿಯುದೇನೆ ರಮಣಿ ಕ್ರಾಂತಿಯುದೇನೆ ಎಲ್ಲವೋ ಮಾರಿ ದನಕರಗ ಕರ ವಸ್ತ್ರಾಭೂಷಾಲಗಳನ್ನು ತರಿಸಿ ತಮ್ಮಂದಿರಿಗೆ ಕೊಟ್ಟು ರಾಜ್ಯವಾನವರ ಶಕ್ತಿಯಿಲ್ಲದೆ ಮುನಿವಟ್ಟಿನ ಜಟೆಯಂತೆ ಜಟೆಯನ್ನು ಧರಿಸಿ ಅರಣ್ಯದಲ್ಲಿ ನಿನ್ನ ಕಷ್ಟಪಡುತ್ತಿರುವ ಆ ರಾವಣಿಗೆ ನಿನಗೆ ಸುಖವೆಲ್ಲಿದು? ಕಡಲಲ್ಲ ತಿರುಗಿ ತಿರುಗಿ ಬಳಿ ಬಳಿ ದೂತೆ ನಿನ್ನ ಬಳಿ ಬಳಿ ದೂತೆ ನಿನ್ನ ಒಡಗನ ನಾಡಿತು ಈಗ ನೆನೆಸಿದ ಮೂಡನವ ಪ್ರಾಂತಿಯುತ್ತೇನೆ ರಮಣಿ ಪ್ರಾಂತಿಯುತ್ತೇನೆ ಕಾಡಿನ ಗೆಡ್ಡೆಗಳನ್ನು ತಿಂದು ರಾಜ್ಯಭೋಗದ ಸುಳುವನ್ನು ಅರಿಯದೆ ಕಾಡು ಕಪಿಗಳ ಸವಾಹದಿಂದ ಮುದ್ದಾಗಿ ನಿನ್ನನ್ನು ಕಷ್ಟಪಡಿಸುತ್ತಿರುವ ಆ ಏಡಿ ರಾಮನ ಪರಾಕ್ರಮ ನನಗೆ ತಿಳಿಯದೆ. ಛೀ ಪಾಪಿ, ರಾಮಗೆ ಮಾಯಂದು ನರನ ಅನುಗರಿತು ಜೊತೆಯದರಿತೆ ಅನುಗರಿತು ಜೊತೆಯದರಿತೆ ಒಳಗೆ ಬಂದ ನಾದನೇ ರಾತ್ರಿಯಿದ್ದೇನೆ ರಮಣಿ ರಾತ್ರಿಯಿದ್ದೇನೆ ಕಾಮಿನಿ ಗರಿ ಕಾಮಿನಿ ನರ ಕಾಮಿನ ಗರಿ ಕಾಮಿನ ನರ ಕಾಮನ ಸಂಗ್ರಾಮ ಸಭಾ ಕ್ರಾಂತಿಯಿದ್ದೇನೆ ರಮಣಿ ಕ್ರಾಂತಿಯಿದ್ದೇನೆ. ಇದೆಲ್ಲವನ್ನು ತಿಳಿದು ಆ ನರಾಗಮನ ನಡೆಸುವುದನ್ನು ನೋಡಿದರೆ ನನಗೆ ಕೋಪಕ್ಕಿಂತಲೂ ಮೋಹ ಹೆಚ್ಚಾಗುತ್ತಿರುವುದು. ಆದ್ದರಿಂದ ಆ ನರಾಧಮನಂಬಲವನ್ನು ಬಿಡು, ಈ ತ್ರಿಲೋಕಾಧಿಪತಿಯನ್ನು ಸೇರಿ ದಿವ್ಯ ಸುಖವನ್ನು ಅನುಭವಿಸು. ಛೀ ಪಾಪಿ, ಇಂತಹ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ನನ್ನನ್ನು ನೀನು ಕರೆತಂದದ್ದು ನಿನ್ನ ಕುಲವನ್ನೇ ನಾಶ ಮಾಡುವ ಘಟಸರ್ಪ ಎಂದು ತಿಳಿದುಕೋ. ಇಲ್ಲವೋ ಪಾಪಿ, ಈಗಲಾದರೂ ನನ್ನ ಮಾತನ್ನು ಕೇಳಿ ನನ್ನ ಸ್ವಾಮಿಗೆ ಸುಂದರಿ, ನಿನ್ನ ಮಾತುಗಳು ಪ್ರಣಯಕೋಪರಂತೆ ನಡೆದುಕೊಳ್ಳುತ್ತಿರುವವು. ವೃತ ನರಾಗಮನ ನೆನೆದು ಚಿಂತಿತ ಬೇಡ. ಈ ತ್ರಿಲೋಕಾಧಿಪತಿಯನ್ನು ಸೇರಿ ದಿವ್ಯ ಸುಖವನ್ನು ಅನುಭವಿಸು. ನಡೆ ಅರಮನೆಗೆ ಹೋಗೋಣ. ಎಲ್ಲವೋ ದುಷ್ಟ, ನಿನ್ನ ಭೋಗ ವೈಭೋಗಗಳೆಲ್ಲವೂ ಹಾಳಾಗಿ ಹೋಗಲಿ. ನಿನ್ನ ವಂಶವೇ ನಿರ್ವಂಶವಾಗಿ ಹೋಗಲಿ. ಇದು ಬಹಳ ಸಾರ್ವತ್ರಿಕವಾದ ಮಾತು. ವೈದೇಹಿ, ದೇವದಾನವ ಕಿನ್ನರ ಕಿಂಪುರುಷಗಳೆಲ್ಲರೂ ನನ್ನ ಹೆಸರು ಕೇಳಿದ ಮಾತ್ರಕ್ಕೆ ಗಡಗಡವನ್ನು ನಡೆಸಿ ಹೋಗುವರು. ಜಾನಕಿ, ಈಗಿರುವಾಗ ನರ್ಪನಾದ ನರವೋರು ನನ್ನ ಅಮ್ಮರು ನನಗೆ ಈತ ಸಾಟಿಯೇ. ಅಯ್ಯೋ ಅಯ್ಯೋ, ನನ್ನ ಮೊರೆಯು ನನ್ನ ಸ್ವಾಮಿಗೆ ಇನ್ನೂ ಕೇಳಿಸಲಿಲ್ಲವೇ? ಸ್ವಾಮಿ ರಾಮಚಂದ್ರ, ಈ ದುರುಳಿನ ದುರಾಲಾಪಗಳನ್ನು ನಾನು ಕೇಳಲಾರೆನು. ಎಂದಿಗೆ ಬಂದು ನನ್ನನ್ನು ಈ ದುಷ್ಟನಿಂದ ಕರೆದೊಯ್ಯುವಿರಿ ಸ್ವಾಮಿ? ಎಂದಿಗೆ ಈ ದುಷ್ಟನಿಂದ ಕರೆದೊಯ್ಯುವಿರಿ? ಅರಸಿನವರ ಮಲಗಿ ಒಂದೈತದೆ ಅರಸಿನವರ ಮಲಗಿ ಒಂದೈತದೆ ಅರಿಯದ ತಿಳಿಯದ ಮರಳಿಗೆ ನೀನು
ನೀನು ಕಡೆ ಕಾಡಿನಲ್ಲಿ ಹೇಗೆ ರಾಮ ನಿಲ್ಲುವನೆ ನೋಡಲಿ ನೋಡಲಿ ನೋಡಿ ಅಸಹಾಯ ಸೂರ್ಯನಾದ ನಾನು ಈ ತ್ರಿಲೋಕದ ಬದಿಗೆ ಸೇರಿ ಇಷ್ಟು ಉದಾಸೀನ ನೋಡಿದರೆ ನಿನ್ನ ವಿಷಯದಲ್ಲಿ ಕೋಪಕ್ಕಿಂತಲೂ ಮೋಹವೇ ಹೆಚ್ಚಾಗುತ್ತಿರುವುದು. ಅಯ್ಯೋ ಪರಮನೀಚನೆ, ಅಯ್ಯೋ ಪಾಪಿ, ನಿನ್ನ ಶಿರಸ್ಸುಗಳೆಲ್ಲವೂ ಛಿನ್ನವಾಗಿ ಹೋಗಲಿ. ಪರಪರ ಸವಿನುಡಿಗಳ ಮಾಡಿದರೆ ಪರಪರ ಸವಿನುಡಿಗಳ ಮಾಡಿದರೆ ಹರಿಗಳಿಗೆ ಹೊರಗೆ ತೋರುವೆ ಪಳಗಿ ಕರೆತಿರುವನ ಕಡೆ ನಿನ್ನ ಕರೆಯುವ ಕಡೆ ನಿನ್ನ ಕೊಡಿಯಪ್ಪನ್ ನೇತರನ ಎಲ್ಲೋ ಪ್ರಶ್ನೆ ನಿನ್ನ ಅರಿಕೆ ಪ್ರಬಲವಾಯಿತು. ಈ ಕ್ಷಣದಲ್ಲಿ ನಿನ್ನನ್ನು ಸೀಳಿ ರಕ್ತಪಾನ ಮಾಡುವೆನು. ಮಂಡೋದರಿ ಮಂಡೋದರಿ ಸ್ವಾಮಿ, ಹಬಲೆಯಾದ ಸ್ತ್ರೀ ಮುಂದೆ ಈ ರೀತಿ ಆಗ್ರಹ ಮಾಡಬಾರದು. ಇನ್ನೊಮ್ಮೆ ಅವಳನ್ನು ಸಂತೈಸಿರುವಂತೆ ಶಾಂತರಾಗಿ. ಅಲ್ಲದೆ ಆ ವೇದಾವತಿಯ ಶಾಪ ಮರೆತರ ಸ್ವಾಮಿ, ಸ್ತ್ರೀ ಹತ್ಯೆ ಮಹಾಪಾಪ. ನಡೆಯಿರಿ, ನಾವು ಅರಮನೆಗೆ ಹೋಗೋಣ. ಕಾಂತಾಮಣಿ ಮಂಡೋದರಿ, ನೀನು ಹೇಳುತ್ತಿರುವುದೊಂದು ರೀತಿ ನ್ಯಾಯವೇ ಸರಿ. ಪತಿವ್ರತೆ ಶಾಪದಿಂದ ನಾನು ಬಹಳ ನೊಂದಿರುವೆನು. ಒಳ್ಳೆಯದು, ಹಾಗೇ ಮಾಡುವೆನು. ನಿನ್ನನ್ನು ಕ್ಷಮಿಸಿ ಇನ್ನನ್ನು 2 ತಿಂಗಳ ಅವಧಿಯನ್ನು ಕೊಟ್ಟಿರುವೆನು. ಅಷ್ಟರಲ್ಲಿ ನನ್ನ ಅಭಿಷ್ಟವನ್ನು ನೆರವೇದರೆ ಸರಿ, ಇಲ್ಲವಾದರೆ ನಿನ್ನನ್ನು ಛಿದ್ರವನ್ನು ಮಾಡಿಬಿಡುವೆನು. ಸ್ವಾಮಿ, ನಡೀರಿ ಹೋಗೋಣ. ಎಲ್ಲೋ ಮಕರ, ಎಲ್ಲೋ ಮಕರ, ನೀವೆಲ್ಲರೂ ನಾನಾ ಪ್ರಯತ್ನಗಳಿಂದ ಆ ಜಾನಕಿಗೆ ನನ್ನ ಕಡೆ ಮನಸ್ಸು ಹುಟ್ಟು ಅಂತ ಮಾಡಬೇಕು. ತಿಳಿಯುತ್ತೆ ಪ್ರಭು. ರಾಮ ರಾಮ ರಾಮ
ಕೊರಳಿಗೆ ಗಡಿಯಲಿ ಓರೋಳನ್ನು ಹಾಕುವೆ. ಕರದಡಿಯಲ್ಲಿ ನಿಂತು ಹರಡವಾರಿರುವೆ. ಪಾಪಿಗಳ ಮಧ್ಯೆ ನಾನು ಮಾಡುವುದಕ್ಕಿಂತ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದೇ ಲೇಸು. ಹಣಗಳೇ ಕೃತ್ಯವನ್ನು ದುಡುಕದಿರುತ್ತಾರೆ. ಬಂದು ಲಕ್ಷ್ಮಣ ಸಹಿತ ರಾಮ ಅಯ್ಯೋ, ಇದೇನಿದು? ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳಕರವೆಂದಿದ್ದರಲ್ಲ ರಾಮಚಂದ್ರ, ನಾನೀಗ ಏನು ಮಾಡುವುದು? ಅಮ್ಮ ತಾಯಿ, ತಾವು ಯಾರು? ದುಃಖವನ್ನೇ ಉದ್ಯೋಗವಿಟ್ಟುಕೊಂಡು ತಮ್ಮ ಪ್ರಿಯತಮವಾದ ವಸ್ತುವನ್ನು ಕಳೆದುಕೊಂಡಂತೆ ಪ್ರತಿ ಕ್ಷಣದಲ್ಲೂ ರೋಜಿಸುತ್ತಾ ಪ್ರಾಣವನ್ನು ಧರಿಸಿಕೊಂಡಿರುವ ತಾವು ಯಾರಮ್ಮ? ದೇವಮುನಿಯಾದ ವಶಿಷ್ಠ ಮಹಾಮುನಿಯ ಪತ್ನಿಯಾದ ಅರುಂಧತಾದೇವಿ, ಅಥವಾ ಹತ್ರಿ ಮಹಾಮುನಿಯ ಪ್ರಿಯ ಪತ್ನಿಯಾದ ಅನಸೂಯಾದೇವಿಯು, ಅಥವಾ ಜನಸ್ಥಾನದಿಂದ ಆ ನೀಚರಾವಣನು ಅಪಹರಿಸಿ ತಂದ ಶ್ರೀರಾಮನ ಪತ್ನಿ ಸೀತಾಮಾತೆ ತಾವಾಗಿದ್ದಲ್ಲಿ ಕೆಲವು ಗುಟ್ಟಾದ ಸಂಗತಿಗಳನ್ನು ತಿಳಿಸಬಹುದಾಗಿದೆ. ತಾವು ಯಾರೆಂಬುದನ್ನು ದಯವಿಟ್ಟು ತಿಳಿಸಮ್ಮ. ಈತನ ನಯವಿನಯಗಳನ್ನು ನೋಡಿದರೆ ಶತ್ರು ಪಕ್ಷದವನಲ್ಲೆಂದು ತೋರುವುದು. ನಿಜಾಂಶವನ್ನು ತಿಳಿಸೋಣ. ಆ ದುರುಳನಾದ ರಾವಣನಿಂದ ಅಪಹೃತಳಾದ ನಿರ್ಭಾಗ್ಯ ಸೀತೆಯೂ ನಾನೇ. ಅಯ್ಯ, ಅದಿರಲಿ, ನೀನು ಯಾರು? ಅಮ್ಮ, ವಾಯುದೇವನ ವರದಿಂದ ಅಂಜನಾದೇವಿ ಗರ್ಭದಲ್ಲಿ ಜನಿಸಿರುವ ನನ್ನನ್ನು ಆಂಜನೇಯ ಅಂತಲೂ ಮಾರುತಿ ಅಂತಲೂ ಕರೆಯುವರಮ್ಮ. ಶ್ರೀರಾಮಚಂದ್ರನ ಕಾರ್ಯಕ್ಕೋಸ್ಕರ ಸುಗ್ರೀವರಾಜನಿಂದ ಆಜ್ಞಾಪಿಸಲ್ಪಟ್ಟು ನಿನ್ನನ್ನು ಹುಡುಕಲು ಬಂದಿರುವ ರಾಮಸೇವಕನಮ್ಮ. ನನ್ನನ್ನು ವಿಪಕ್ಷನೆಂದು ಭಾವಿಸಬಾರದು. ಅಯ್ಯ, ನಿಜವಾಗಿಯೂ ನೀನು ರಾಮ ಭಕ್ತನೇ ಆಗಿದ್ದರೆ ನಿನಗೆ ಮಂಗಳವಾಗಲಿ. ಆದರೆ ನನ್ನ ಸ್ವಾಮಿಯು ನರನು, ನೀನು ವಾನರನು. ನಿಮ್ಮಿಬ್ಬರಿಗೂ ಸಖ್ಯವಾದ ಬಗೆ ಹೇಗೆ? ಅಮ್ಮ, ನಮ್ಮ ಹೊಡೆಯನಾದ ಸುಗ್ರೀವರಾಜನು ಆತನ ಅಣ್ಣನಾದ ವಾಲಿಯು ರಾಜಭ್ರಷ್ಟನಾಗಿ ಮಾಡಿದ್ದಲ್ಲದೆ ಆತನ ಪತ್ನಿಯನ್ನು ಅಪಹರಿಸಿರುವನು. ಆಗ ನಮ್ಮ ಸುಗ್ರೀವರಾಜನು ಮದಂಗ ಮಹಾಮುನಿಗಳ ಆಶ್ರಮದಲ್ಲಿ ಆಗ್ರಹದಂತೆ ಪಾತ್ರನಾಗಿ ಋಷಿಮುಖ ಪರ್ವದಲ್ಲಿ ವಾಸ ಮಾಡಿಕೊಂಡಿರುವರು. ಆ ಸಮಯದಲ್ಲಿ ಅಲ್ಲಿಗೆ ಸಮೀಪದಲ್ಲಿ ಕದಂಬನೆಂಬ ರಾಕ್ಷಸನು ಶಾಪಗ್ರಸ್ತನಾಗಿ ಬಿದ್ದಿರಲು, ಪರ್ವತಾಕರವಾಗಿ ಬಿದ್ದಿರಲು, ನಮ್ಮ ರಾಮ ಲಕ್ಷ್ಮಣರು ನಿನ್ನ ಅಗಲಿಕೆಯ ದುಃಖದಿಂದ ಆ ಪರ್ವತಾರೋಹಣವನ್ನು ಮಾಡಿ ಹತ್ತಿ ಪ್ರಾಣವನ್ನು ಕಳೆದುಕೊಳ್ಳಬೇಕೆಂಬ ಉದ್ದೇಶಿಸಿ ಅದರ ಮೇಲೆ ಹತ್ತುತ್ತಿರಲು ಅದನ್ನು ನೋಡಿದ ನಮ್ಮ ಸುಗ್ರೀವರಾಜನು ಅದು ಮಾಯಾಪರ್ವತವೆಂದು ತಿಳಿಸಬರುವಂತೆ ನನಗೆ ಹೇಳಿದರು. ನಾನು ಹೋಗಿ ರಾಮ ಲಕ್ಷ್ಮಣರಿಗೆ
ಈ ಸಂಗತಿಯನ್ನು ತಿಳಿಸಿದನು. ನಂತರ ರಾಮಲಕ್ಷ್ಮಣರಿಗೂ ಸುಗ್ರೀವರಾಜನಿಗೂ ಸೌಖ್ಯವನ್ನು ಬೆಳೆಸಿ ಭ್ರಾತೃದ್ರೋಹಿಯಾದ ವಾಲಿಯನ್ನು ಸಂಹರಿಸಿ ಕಿಷ್ಕಿಂಧೆ ರಾಜ್ಯವನ್ನು ಗೆಯಲು ಸುಗ್ರೀವರಾಜನು ನಿಮ್ಮನ್ನು ಹುಡುಕುವುದಾಗಿ ವಾಗ್ದಾನ ಮಾಡಿರುವ ತಾಯಿ. ಪೂರ್ವ ಪಶ್ಚಿಮ ಉತ್ತರ ದಿಕ್ಕುಗಳಿಗೆ ನನಗಿಂತಲೂ ಪರಾಕ್ರಮಶಾಲಿಗಳನ್ನು ಕಳಿಸಿರೋರು. ಅವರೆಲ್ಲರೂ ಮೃತ್ಯು ಪಾತಾಳ ಲೋಕದ ತಡೆಯಿಲ್ಲದೆ ನಿಮ್ಮನ್ನು ಹುಡುಕುತ್ತಿರುವರು. ದಕ್ಷಿಣ ದಿಕ್ಕಿಗೆ ಮಾತ್ರ ಯುವರಾಜನಾದ ಪೂಜ್ಯರಾದ ಜಾಂಬವರು, ಯುವರಾಜನಾದ ಹಂಗದ ಕುಮಾರನು ನನ್ನನ್ನು ಮುಂದಾಳಾಗಿ ಕಳಿಸಿರುವ ತಾಯಿ. ಅವರೆಲ್ಲರೂ ಮಿಕ್ಕ ವೀರರೆಲ್ಲರೂ ರಾಮಾನುಗ್ರಹದಿಂದ ಸಮುದ್ರ ತೀರದಲ್ಲಿ ರಾಮಧ್ಯಾನ ಮಾಡುತ್ತಿರುವ ತಾಯಿ. ಅಯ್ಯೋ, ಇದೇನಿದು? ಈತನು ಹೇಳುವುದೆಲ್ಲವೂ ಸತ್ಯವೇ ಎಂದೆನಿಸುತ್ತಿರುವುದು. ಆದರೆ ಆ ಹಿಂದೆ ಆ ದುರುಳನಾದ ರಾವಣನು ಮಾಯಾ ವೇಷದಿಂದ ಬಂದು ನನ್ನ ಅಪಹರಿಸಿದಂತೆ ಈ ರೀತಿ ಇಂದು ಕಪಿ ವೇಷದಿಂದ ಏಕೆ ಬಂದಿರಬಹುದು? ನನಗೆ ಏಕೋ ಸಂದೇಹ ಉಂಟಾಗುತ್ತಿರುವುದಲ್ಲ. ಸಂದೇಶ ಹೊಂದನೆಣಿಸದ ನಿಂದನಾಮ್ರದು ಜನನಿ ಭಯಪಡಬೇಡ. ನನ್ನನ್ನು ನಿನ್ನ ಮತ್ತು ಶ್ರೀರಾಮಚಂದ್ರನ ಪಾದಸೇವಕನನ್ನು ತಿಳಿಯಮ್ಮ. ನೀಚನಾದ ರಾವಣನು ನಿಮ್ಮನ್ನು ಅಪಹರಿಸಿಕೊಂಡು ಬರುತ್ತಿರುವ ಸಮಯದಲ್ಲಿ ನೀವು ಋಷಿಮುಖ ಪರ್ವತದಲ್ಲಿ ಆಭರಣಗಳನ್ನು ತೆಗೆದು ಹಾಕಲಿಲ್ಲವೇ? ಅವುಗಳನ್ನು ನಾವು ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನಿಗೆ ಕೊಡಲು ಆಭರಣಗಳನ್ನು ನೋಡುತ್ತಾರೆ ಪ್ರಾಣ ಧರಿಸಿಕೊಂಡಿರುವ ನಮ್ಮ ನಾನು ಅವಳ ಮಾತ್ರದಿಂದ. ಹಾಗಾದರೆ ರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರಿ ಮಾರುತಿ. ಹೇ
ಮತಿಂದ ತಾಯಿ ರಾಮರವಿ ಜಯ ಮತಿಂದ ತಾಯೇ ರಾಮರವಿ ಕುಲ ಸೋಮ ಪ್ರತಾಪ ರಾತ್ರಿಯಲ್ಲಿ ಪವನಿಸೋತ್ತಮ ದೇವತೆಲ್ಲರೂ ಪ್ರಬಲನಾದ ಪವನಿಸೋತ್ತಮ ದೇವತೆಲ್ಲರೂ ಪ್ರಬಲನಾದ ಭೂಮಿ ಭೈರವ ಶರತ ಕುವರನು ತಾಯಿ ಸ್ವತಃ ಶರತ ಕುವರನು ತಾಯಿ ತಾಯಿ ರಾಮ ರವಿ ಕುಲ ಮಾರುತಿ, ನಿನ್ನ ಆಶ್ರಮದಲ್ಲಿ ಹೌದು. ರಮಣೀಯವಾದ ಪ್ರಥಮಾಶ್ಮಿ ಇಹ ನಮ್ಮ ನಿಮ್ಮ ರಮಣನ ಧಳಗೆ ಅಮುರಾದಿ ಸಂರಕ್ಷಣೆಗಳನ್ನು ಮನದವನು ಮನವಂತೆ ಯಥಾ ಪೂಜಿಸೆ ಮಾಧವನಿಗೆ ಜನನೇ ಅಮ್ಮ ಮಾರುತಿ, ಈ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ? ಹಿನಮುಖ ಸುರದಲ್ಲಿ ವಿನೋದಿ ಕಲಿತ ನಮ್ಮ ಗಣಧರದ ವಿದ್ಯೆಗಳನ್ನೆಲ್ಲ ಹನುಮಹಾದಾರಬಲ್ಲವೋ ಹನುಮಂತ ಮಹದ ಶುಭಾಂಗೇ ಭಾರತಿ, ನನ್ನ ಸ್ವಾಮಿ ಶ್ರೀರಾಮಚಂದ್ರನು ಮತ್ತು ಲಕ್ಷ್ಮಣನ ರೂಪ ಲಾವಣ್ಯಗಳನ್ನು ವರ್ಣಿಸಬಲ್ಲೆಯ? ಅಮ್ಮ, ಶ್ರೀರಾಮಚಂದ್ರ ರೂಪ ಲಾವಣ್ಯಗಳನ್ನು ಗುಣ ಗಾಂಭೀರ್ಯಗಳನ್ನು ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಂದಲೂ ಅಸಾಧ್ಯವಾದ ಮೇಲೆ ಕೇವಲ ಮರ್ಕಟನಾದ ನನ್ನಿಂದ ಸಾಧ್ಯವೇನಮ್ಮ. ಅಮ್ಮ, ಆದರೂ ತಾವು ತನಗೆ ತಿಳಿದ ಮಟ್ಟಿಗೆ ವರ್ಣಿಸುವೆನು. ತಾವು ಅನ್ಯತಾ ಭಾವಿಸಬಾರದು ತಾಯಿ. ಶ್ರೀರಾಮನ ಶುಭ ಲಕ್ಷಣಗಳ ಸಾಮೂಹಿಕ ಶಾಸ್ತ್ರದಲ್ಲಿ ಕೇಳಲ್ ಅಸೌದಳವಮ್ಮ ಈ ಭೂಮಿಯ ಹೊತ್ತಪಸದವಮ್ಮ. ನಾನೇನು ಬಲ್ಲನು ರಾಮನ ರಳಿಸಲು ಜನವೇ ಅಮ್ಮ ಚಲವನು ಹಮ್ಮಯ್ಯ ಜಂತ ಚಲವನು ಹಮ್ಮಯ್ಯ ರಾಮನ ಚಲವನು ಹಮ್ಮಯ್ಯ
ಮಾರುತಿ, ಲಕ್ಷ್ಮಣನ ರೂಪ ಲಾವಣ್ಯಗಳನ್ನು ವರ್ಣಿಸಬಲ್ಲೆಯ? ಅಮ್ಮ, ಸಾಹಸದಿಂದ ಶ್ರೀರಾಮಚಂದ್ರನನ್ನು ವರ್ಣಿಸಬಹುದು. ಆದರೆ ತಾಯಿಯನ್ನೇ ಕಾಣದಂತೆ ಹುಲ್ಲೇ ಮಡಿಯಂತೆ ಸದಾ ಶ್ರೀರಾಮಚಂದ್ರನೇ ತಂದೆ, ಜನಕಸುತೆಯೇ ತಾಯಿಯು ಎಂದು ತಿಳಿದು ರಾಜಾಜ್ಞೆಗಾಗಿ ಹೆರುಣುತ್ತಾ ಕಾದಿರುವ ಲಕ್ಷ್ಮಣ ಮೂರ್ತಿಯನ್ನು ಪಾಮರನಾದ ನಾನು ವರ್ಣಿಸಲು ಸಾಧ್ಯವೇನಮ್ಮ? ತಾವು ಹನ್ನಿತ ಭಾವಿಸಬಾರದು. ಮಾರುತಿ, ಈ ಶತಯೋಜನ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ನಿನ್ನ ಆ ರೂಪವನ್ನು ನಾನು ನೋಡಬಹುದೇ ಮಾರುತಿ? ಅಮ್ಮ, ಮಾತೆಯವರು ರಾಕ್ಷಸ ಮಧ್ಯದಲ್ಲಿ ನಾನಾ ರೂಪವನ್ನು ಕಂಡು ಹಾವೆಂದು ಬೆದರಿ ನನ್ನನ್ನು ವಿಧ ವಿಧವಾಗಿ ಪರೀಕ್ಷಿಸುತ್ತಿದ್ದರು ಅವರು. ಮಾರುತಿ, ನೀನು ನಿಜವಾಗಿಯೂ ರಾಮಭಕ್ತನೆಂದು ಪರೀಕ್ಷಿಸಲು ನಾನು ಕೇಳುತ್ತಿರುವೆನು. ಈ ಶತಯೋಜನ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ನಿನ್ನ ಆ ರೂಪವನ್ನು ನಾನು ನೋಡಬಹುದೇ ಮಾರುತಿ? ಅಮ್ಮ, ಸಕಲ ಧರ್ಮ ಸತಿಪತಿಗಳಿರೋರು ಏನೋ ತಿಳಿಯದಂತೆ ಪಾಮರನಂತೆ ನಡೆಸುತ್ತಾ ಪತಿಗೀರವರ ಅನುರಾಗವನ್ನು ಪ್ರಪಂಚಕ್ಕೆ ತೋರ್ಪಡಿಸಲು ಅದನ್ನು ಭಕ್ತರ ಬಾಯಿಂದ ಕೇಳುವುದೇಕೆಂಬುದು ಎಂತಹ ವಾತ್ಸಲ್ಯವಿರುವುದು ತಾಯಿ. ಮುದಂಬಜದ ಸತಂಬರ ಕತಂಬಕತೆ ಮಾರುತಿ, ಈ ಘೋರ ರೂಪವನ್ನು ನೋಡಲಾರೆ. ಸೌಮ್ಯ ರೂಪವನ್ನು ಧಾರಣೆ ಮಾಡು ಮಾರುತಿ, ಸೌಮ್ಯ ರೂಪವನ್ನು ಧಾರಣೆ ಮಾಡು. ಸೀತಾ
ಜನನಿ ಶ್ರೀರಾಮಚಂದ್ರನ ಘನಮುದ್ರಿಕೆ ವಿನುತ ರಾಮನ ಹಣದಿಂದು ಕಡಿಪುಹಿರು ಮನವನು ಮನದಂತೆ ನನ್ನ ಸ್ವಾಮಿಯ ಈ ಅಂಗುಳಿಕೆಯನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆದರೆ ನಾನು ಪ್ರತ್ಯುಪಕಾರವಾಗಿ ನಿನಗೆ ಕೊಡಲು ನನ್ನ ಬಳಿ ಏನೂ ಇಲ್ಲವಲ್ಲ ಮಾರುತಿ. ಅಮ್ಮ, ಶ್ರೀರಾಮನಿಂದ ತಂದಿದ್ದ ಅಂಗುಳಿಕೆಯನ್ನು ತಮಗೆ ಸಮರ್ಪಿಸುವುದಾಯಿತು. ನೀವು ತಮ್ಮಿಂದ ಯಾವುದಾದರೂ ಅಭಿಜ್ಞ ವಸ್ತುವನ್ನು ಕೊಟ್ಟರೆ ನಾನು ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನಿಗೆ ಕೊಡುವೆನು ತಾಯಿ. ಹಾ ಮಾರುತಿ, ಇದು ತೆಗೆದುಕೋ. ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ನೀಡಿ 1 ಮಾಸದ ಅವಧಿಯೊಳಗಾಗಿ ಬಂದು ನನ್ನನ್ನು ಕರೆದುಕೊಂಡು ಹೋಗುವಂತೆ ತಿಳಿಸು. ಇಲ್ಲವಾದಲ್ಲಿ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವೆನೆಂದು ತಿಳಿಸು ಮಾರುತಿ. ಅಮ್ಮ, ಇನ್ನೊಂದು ತಿಂಗಳ ಒಳಗಾಗಿ ಈ ಶ್ರೀರಾಮಚಂದ್ರನ ಜಯಂಕಾರವು ಈ ಲಂಕಾಪಟ್ಟಣದ ಕೋಟೆಯ ಮೇಲುಗಡೆ ಕೇಳಿದೆ. ಸುಗ್ರೀವ ರಾಜನಾದಿಯಾಗಿ ಕಪಿ ವೀರದೇವರು ರಾಜಾಜ್ಞೆಯನ್ನು ಎದುರು ನೋಡುತ್ತಿರುವರು ಕಾದಿರುವರು. ಅಮ್ಮ, ನಾನು ಬಂದ ಕಾರ್ಯವಾಯಿತು, ಇನ್ನೇನು ಹಪ್ಪಣೆ ಆಗಬೇಕು ತಾಯಿ. ಮಾರುತಿ, ನೀನು ನನಗೆ ಬಹಳ ಉಪಕಾರವನ್ನು ಮಾಡಿರುವೆ, ಆದರೆ ಪ್ರತ್ಯುಪಕಾರವಾಗಿ ನಿನಗೆ ಏನನ್ನು ನೀಡಲಿ ಮಾರುತಿ? ಅಮ್ಮ ತಾಯಿ, ತಮ್ಮಿಂದ ಯಾವ ಪ್ರತ್ಯುಪಕಾರವನ್ನು ಬಯಸಲಾರನು. ತಮ್ಮ ಹಸ್ತದಿಂದ ಈ ವಾನರನನ್ನು ಒಂದಾವರ್ತಿ ಆಶೀರ್ವದಿಸಲು ಅಷ್ಟೇ ಸಾಕು ಸಾಯಿತು. ಪ್ರಿಯ ರಾಮ ನಿನಗೆ ಮಂಗಳವಾಗಲಿ. ಜನನಿ, ನಾನು ಧನ್ಯನಾದನು. ನನ್ನ ಜನ್ಮವು ಸಾರ್ಥಕವಾಯಿತು. ಅಮ್ಮ, ನಾನು ಬಂದ ಕಾರ್ಯವಾಯಿತು. ಶ್ರೀರಾಮಚಂದ್ರನಿಂದ ಅಂಗುಳಿಕೆಯನ್ನು ತಮಗೆ ಸಮರ್ಪಿಸಿದ್ದಾಯಿತು. ತಮ್ಮಿಂದ ಅಭಿಜ್ಞ ವಸ್ತುವನ್ನು ಪಡೆದಿದ್ದು ಆಯಿತು. ಜನನಿ, ನಿನ್ನ ಶರಣ ದರ್ಶನಗಳು ನಾನು ಅನ್ನ ಆಹಾರ ಫಲಪುಷ್ಪಗಳನ್ನು ಸ್ವೀಕರಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೆನು. ಅದು ಹಿಂದಿಗೆ ನಿಜವಾಯಿತು. ಎಲ್ಲಿಯಾದರೂ ಕೆಲವು ಹಣ್ಣುಗಳನ್ನು ಬಂಧಿಸಲು ಆಜ್ಞೆ ಆಗಬೇಕು ತಾಯಿ. ಮಾರುತಿ, ಇದೆಲ್ಲವೂ ರಾಕ್ಷಸರ ಮಾಯಿ. ಕೆಳಗೆ ಬಿದ್ದಿರುವ ಫಲಗಳನ್ನು ಮಾತ್ರ ಯಥೇಚ್ಛವಾಗಿ ಬಂಧಿಸು ಮಾರುತಿ. ಅಮ್ಮ, ರಾಮಾನುಗ್ರಹದಿಂದ ಯಾವ ಗಲಭೆ ಬಂದಾಗಿಯೂ ಕೂಡ ನಾನೇ ನಿವಾರಿಸಿಕೊಳ್ಳುವ ತಾಯಿ. ಅಮ್ಮ, ಇನ್ನೊಂದು ವಿಜ್ಞಾಪನೆ ಏನೆಂದರೆ, ಕಪಿಗಳು ಬಂಧಿಸುವುದನ್ನು ತಾವು ನೋಡಬಾರದು. ಆ ಪಾರ್ಶ್ವಕ್ಕೆ ದಯಮಾಡಿಸಿದರೆ ತಾವು ಪುನಃ ಬಂದು ನಿಮ್ಮ ದರ್ಶನ ಕೊಡುವೆನು ತಾಯಿ. ಹಾಗೆ ಆಗಲಿ ಮಾರುತಿ.